ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಅಂದರೆ ವಿಶೇಷವಾಗಿದೆ, ತುಂಬ ವಿಶೇಷ. ನೋಡಿ, ನೀವೆಲ್ಲ ಇಂಥ ಸಲಶೀನರು ಸಹನಾಭೂತರು. ಏನು ಮಾಡಿದ್ರು ನೀವು ಸುಮ್ಮನೆ ಇರ್ತೀರಾ, ಏನಂದ್ರೂ ಸುಮ್ಮನೆ ಇರ್ತೀರಾ. ನೀನು ಇದು ನೀ ಇದು ಹಿಂದೂಗಳು, ನೀನು ಕೆಳ, ನೀನು ಮೇಲೆ, ನೀನು ಮತ್ತೊಂದು ಮಗದೊಂದು ಹಲವಾರು ಮಗದೊಂದು ಅಂತ ಕಿತ್ತಾಡ್ತಾನೆ ಇರಿ. ನಮ್ಮ ದೇಶದಲ್ಲಿ ಏನು ಬೇಕಾದ್ರೂ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಲೆಸ್ ಕಟ್ ಅಂತ ಯಾವುದೋ ಚಸ್ಮದು ತಂಬೋಲಿಲಿ ನಿಮಗೆ ಹಾಕಿದ್ದೀನಿ ನೋಡಿ. ಎಂಥ ಬೇವರ್ಸಿ ನನ್ನ ಮಗ ಇರ್ಬೋದು ಇವನು. ಯಾಕೆ ಅಂದರೆ ಇವರು ಅಡ್ವರ್ಟೈಸಿಗೆ ನಮ್ಮ ದೇಶ ಬೇಕು, ಇವರು ಇದಕ್ಕೆ ನಮ್ಮ ಜನಗಳು ಬೇಕು, ಇವ್ರ ಅಂಗಡಿ ನಡೆಯೋಕ್ಕೆ ನಮ್ಮಿದು ಬೇಕು. ಯಾವುದೇ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ರು ನಾವು ಬಿಡೋದಿಲ್ಲ. ಇವನ ಅಂಗಡಿಗೆ ಕೆಲಸ ಮಾಡಬೇಕು ಅಂದರೆ ಇವನಿಗೆ ಹಣೆಯಲ್ಲಿ ಇದು ಇಡಬಾರ್ದಂತೆ, ತಿಲಕ ಇಡಬಾರ್ದಂತೆ, ಕೈಗೆ ದಾರಗಳು ಕಟ್ಟಬಾರ್ದಂತೆ, ಕೊರಳಿಗೆ ಸರ ಹಾಕ್ಬಾರ್ದಂತೆ, ಯಾವುದೇ ಒಂದು ಯುವಕ ಕೂದಲು ಬಿಟ್ಟಿರ್ಬೋದಂತೆ. ಬ್ರಾಹ್ಮಣರು ಬಿಡ್ತಾರಲ್ಲ ಆ ರೀತಿ ಕೂದಲು. ಯಾಕೆ ಅಂದ್ರೆ ಒಬ್ಬನ ಕಟ್ ಮಾಡಿಸಿದ್ದಾನೆ ಕೂದಲು. ಇದು ಜಾರಿಗೆ ಬಂದ್ಮೇಲೆ ಅದನ್ನು ಹಿಂತಿರುಗಿ ತಗೊಂಡಿದ್ದೀವಿ ಅಂತ ಹೇಳ್ತಾನೆ. ಎಂಥ ಕಚಡ ನನ್ನ ಮಕ್ಳು ರೀ ಇವರು. ಯಾರು ಕೇಳಲ್ಲ, ಏನೋ ಮಾಡಲ್ಲ ಅಂದ್ರೆ ಏನು ಇವ್ರದು? ಬುರ್ಕ ಇದೆಯಂತೆ, ಓಕೆ, ಅವಕಾಶ ಕೊಡ್ಲಿ. ಆದರೆ ಹಿಂದೂ ಹೆಣ್ಮಕ್ಳು ತಿಲಕ ಇಡಬಾರ್ದು, ಕೈಗೆ ದಾರಗಳು ಕಟ್ಟಬಾರ್ದು, ಕೂದಲು ಬಿಡಬಾರ್ದು ಅಂದ್ರೆ ಏನ್ರಿ ಇದು? ಸಮಾಜದಲ್ಲಿ ಇವರಿಗೆ ಅಡ್ವರ್ಟೈಸ್ಮೆಂಟಿಗೆ ಇವರಿಗೆ ತಗೊಳೋದು ನಮ್ಮ ಹಿಂದೂಗಳು ಬೇಕು, ಎಲ್ಲ ಮಾಡೋದು ಹಿಂದೂಗಳು ಬೇಕು. ಆದರೆ ಈ ನನ್ನ ಮಕ್ಳಿಗೆ ಕೆಲಸ ಮಾಡೋಕ್ಕಲ್ಲಿ ಕಂಪ್ನಿಲಿ ನಮ್ಮ ಹಿಂದೂಗಳು ಬೇಡ ಅಂದರೆ ಇದು ಯಾವ ಲೆಕ್ಕ ಆಯಿತು? ಸ್ನೇಹಿತರೆ, ಈ ಕಂಪನಿನ ಬಹಿಷ್ಕರಿಸಬೇಕು, ಇವ್ರನ್ನ ದೂರ ತಳ್ಳಬೇಕು. ಸ್ವದೇಶಿ ಮಾಲಿಗೆ ಹೆಚ್ಚಿನ ಅವಕಾಶ ಕೊಡಿ. ಸ್ವದೇಶಿ ಟಾಟಾ ಕಂಪ್ನಿ ನಮ್ಮ ದೇಶಕ್ಕೋಸ್ಕರ ಎಲ್ಲ ಕೊಟ್ಟಂಥ ಟಾಟಾ ಅವರು, ಅದಕ್ಕೆ ಹೆಚ್ಚಿನ ಅವಕಾಶ ಕೊಡಿ. ಸ್ವದೇಶಿ ಮಾಲುಗಳನ್ನೇ ಬಳಸಿ. ಇಂಥ ಕಚಡ ಬೇವರ್ಸಿಗಳನ್ನ ಜಾತಿ ಭೇದ ಭಾವ ಮಾಡಿ ನಮ್ಮ ಸಮಾಜದಲ್ಲಿ ಸಮಾಜದ ಒಂದು ಶಾಂತಿಯನ್ನು ಕುಲುಕುವ ಕೆಲಸ ಮಾಡೋರನ್ನ ಆಚೆ ತಳ್ಳಬೇಕಾಗುತ್ತೆ. ಸ್ನೇಹಿತರೆ, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಕೆಲವೊಬ್ರು ಇದ್ದಾರೆ ವಿಡಿಯೋ ಮಾಡೋರು, ಯೂಟ್ಯೂಬರು, ಅವರು ಇವರು, ಅವರಿಗೆಲ್ಲ ಇದು ಗೊತ್ತೇ ಇಲ್ಲ. ಅವ್ರಿಗೆ ಏನಿದ್ರು ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಮಾತಾಡ್ದೆ ಏನೋ ಧೈರ್ಯ ಬೇಕಲ್ರಿ, ಅದಕ್ಕೂ ದಮ್ ಬೇಕಲ್ರಿ. ಬದುಕಿರೋದು ಹೇಳ್ದೆ ನಾವು ನೋಡಿ, ಯಾವುದೇ ಜಾತಿ ಪರ, ನಾನು ಆ ಜಾತಿ ಪರ ಈ ಜಾತಿ ಪರ ಅಲ್ಲ. ಆದರೆ ನ್ಯಾಯ ಅನ್ಯಾಯ ಎಲ್ಲಿ ನಡೆಯುತ್ತೆ ಅಲ್ಲಿ ನಾವು ಮಾತಾಡ್ತೀವಿ. ಆ ಧರ್ಮದ ವಿರುದ್ಧ ಅನ್ಯಾಯ ನಡೆದ್ರೆ ಅಲ್ಲಿ ಮಾತಾಡ್ತೀವಿ, ಬಿಡಲ್ಲ. ಆದರೆ ನಮ್ಮ ಧರ್ಮ ಅಂತ ಬಂದಾಗ ನಾವು ಸಿಟ್ಟಂದಿರ್ಬೇಕಾಗುತ್ತೆ. ಇಂಥ ನನ್ನ ಮಕ್ಕಳನ್ನ ಇವನು ಹೆಂಡತಿ ಈ ಥರ ಒಂದು ಆದೇಶ ಕೊಡ್ತಾರೆ ಅಂದರೆ ಈಗ ವಾಪಸ್ ತಗೊಂಡಿದ್ದೀವಿ ಅಂತ ಹೇಳ್ತಾನೆ. ಹಿಂದೂಗಳ ಪವರ್ ಏನು ಅನ್ನೋದು ಗೊತ್ತಿದೆ. 4,500 ಕೋಟಿ ಅವನು ಆ ಕಂಪ್ನಿ ಒಂದೇ ರಾತ್ರಿಯಲ್ಲಿ ಲಾಸ್ ಆಗಿದೆ. ಎಲ್ಲ ಕಡೆ ಹಿಂದೂ ಬಾಂಧವರು ಹೋಗಿ ಅವನ ಅಂಗಡಿಗೆ ನುಗ್ಗಿ ತಿಲಕ ಇಟ್ಟು ಕುಂಕುಮ ಇಟ್ಟು ಬರ್ತಾ ಇದ್ದಾರೆ. ಈಗ ಆದೇಶ ವಾಪಸ್ ತಗೊಂಡಿದ್ದೀವಿ ಅಂತ ಹೇಳ್ತಾನೆ. ಅಂದರೆ ಬೇರೆ ಹಿಜಾಬು ಬುರ್ಕಾಗೆಲ್ಲ ಅವಕಾಶ ಇದೆ, ಹಿಂದೂ ಹೆಣ್ಮಕ್ಳು ಕುಂಕುಮ ಇಡಂಗಿಲ್ಲ, ಹಿಂದೂ ಹೆಣ್ಮಕ್ಳು ಒಂದು ಸಾಂಸ್ಕೃತಿಕ ಉಡುಗೆಯಲ್ಲಿ ಹೋಗಂಗಿಲ್ಲ. ಅವ್ರು ಹೇಳಿದ್ರಲ್ಲಿ ಹೋಗ್ಬೇಕು ಅಂದ್ರೆ ಇದು ಯಾವ ಲೆಕ್ಕ? ಹಿಂದೂಗಳ ಮೇಲೆ ನಡೆದ ಅತ್ಯಾಚಾರವಲ್ವ ಇದು? ನೀವು ಯಾರು ಕೇಳಬೇಡಿ. ನಾವು ಇಂಥ ವಿಡಿಯೋ ಮಾಡಿದ್ರೆ ನೀವು ಸಪೋರ್ಟ್ ಮಾಡಬೇಡಿ, ಕಮೆಂಟ್ ಮಾಡಬೇಡಿ, ಲೈಕ್ ಮಾಡಬೇಡಿ. ಅದ್ರ ಬೇರೆ ಯಾವನು ರಾಚಿಂತ ಅವನು ಇವನು ಮಾಡಿದ್ರೆ ಮಿಲಿಯನ್ ಗಟ್ಟಲೆ ನೋಡ್ತೀರಾ, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬ್ ಮಾಡ್ತೀರಾ. ನಾನೇನು ಉದ್ರೇಕಗೊಳ್ಳಲು ಇದು ಹೇಳ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಆಯ್ತಾ ಸ್ನೇಹಿತರೆ? ತಿಳಿದಂತೆ ಈ ಕಂಪನಿನ ಬಹಿಷ್ಕರಿಸಿ. ಜಾತಿ ಭೇದ ಭಾವ ಥರ ಅಂತ ಈ ಕಂಪನಿನ ಒಂದು ಕನ್ನಡಕ ಅಲ್ಲ, ನಿಮ್ಮ ಕಾಲು ಧೂಳು ಸಮೇತ ಇಡಬೇಡಿ ಇಂಥದ್ರಲ್ಲಿ. ಯಾಕೆ ನಮ್ಮ ಹಿಂದೂ ಬಾಂಧವರು ಏನು ದುಡ್ಡು ಮಾಡೋಕ್ಕೆ ನಾವು ಬೇಕು, ಇವರು ಐಟಮ್ ತಗೊಳಕ್ಕೆ ಹಿಂದೂಗಳು ಬೇಕು, ಐಟಮ್ ತಗೊಳಕ್ಕೆ ಎಲ್ಲದಕ್ಕೂ ಹಿಂದೂಗಳು ಬೇಕು, ಇವರು ದುಡ್ಡು ಮಾಡೋದಕ್ಕೆ ಇವ್ರು ಅಡ್ವರ್ಟೈಸಿಂಗ್ ಬೇಕು. ಆದರೆ ಇವ್ರ ಅಂಗಡಿ ಕಂಪ್ನಿ ಕೆಲಸ ಮಾಡೋಕ್ಕಾದ್ರೆ ಬೇಡ. ಸ್ನೇಹಿತರೆ, ತಿಳಿದಂತೆ ಒಂದು 2 ಮಾತು ಹೇಳಿದ್ದೀನಿ, ಜಾಗೃತರಾಗಿ. ಯಾಕೆ ಅಂದರೆ ಸನ್ನಿವೇಶ ಆಗಿದೆ. ಹಿಂದೆ ರಾಜಾಧಿರಾಜರು ಮಹಾರಾಜರು ಅವರು ಸ್ವಂತ ತಮ್ಮ ಕುಟುಂಬ ತ್ಯಾಗ ಮಾಡಿರೋದಕ್ಕೆ ಇವತ್ತು ನೀವೆಲ್ಲ ಚೆನ್ನಾಗಿ ಅಡ್ಡಾಡ್ತಿದ್ದೀರಾ. ಆದರೆ ಸ್ವಲ್ಪ ಯಾಮರಿದ್ರೆ ಇವತ್ತು ನಾವೇನಾಗಿರ್ತಿದ್ದೋ ಅನ್ನೋದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಅಂತ ಇಂಥ ಜಾತಿ ಭೇದ ಭಾವ ತರುವಂಥ ಕಚಡಗಳನ್ನ ದೂರ ಇದೆ, ಇಂಥ ಕಂಪನಿಗಳಿಂದ ದೂರ ಇದೆ. ಸ್ವದೇಶಿ ಮಾಲ್ ಬಳಸಿ.
ಸ್ನೇಹಿತರೆ, ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಏನಾದ್ರು ತಪ್ಪಿದ್ರು ಕ್ಷಮಿಸಿ, ಹರಸಿ, ಕಾಪಾಡಿ. ಯಾವುದೇ ಜಾತಿ ಧರ್ಮ ಮತ್ತೊಂದು ಯಾವುದೇ ಮೂಲ ಕಂಪನಿ ಹೆಸರು ಹೇಳಿ ಅಂತಲ್ಲ, ನಮ್ಮ ಧರ್ಮದ ವಿರುದ್ಧ ಈ ಥರ ಆದರೆ ನಾವು ಮಾತಾಡಲೇಬೇಕಾಗ್ತದೆ ಸ್ನೇಹಿತರೆ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ತಪ್ಪಿದ್ರು ಕ್ಷಮಿಸಿ, ಹರಸಿ, ಕಾಪಾಡಿ. ಜೈ ಜಗನ್ನಾಥ್, ಜೈ ಶ್ರೀರಾಮ್, ಜೈ ಸಂಗೊಳ್ಳಿ ರಾಯಣ್ಣ, ಕನ್ನಡ ಒಂದೇ ಮಾತರಂ, ಜೈ ಭಾರತ್ ಮಾತೆ.